ಎರಡನೇ ಸಿನಿಮಾ. ಇಲ್ಲಿ ಹೇಳೋಕೆ ತುಂಬಾ ವಿಷಯ ಇದೆ. ಐ ಡೋಂಟ್ ನೋ ಯಾವ ತರ ಕನ್ವೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಬಿಕಾಸ್ ತುಂಬಾ ಎಮೋಷನಲ್ ಆದಂತ ಒಂದು ಜರ್ನಿನೂ ಇದೆ, ಹೌದು. ಜೊತೆಗೆ ಅಂಕಿತ್ ಅವ್ರು ಹೇಳಿದಾಗೆ ಒಂದು ಒಳ್ಳೆ ನಟರು, ಅದೇ ತರ ಇರುವಂತ ಒಂದು ಒಳ್ಳೆ ನಿರ್ದೇಶಕರ ಕೈ ಸಿಕ್ಕಾಗ ಒಂಥರ ಕಲ್ಲಿದ್ದವ್ರನ್ನ ಶಿಲೆ ಹೇಗ್ ಮಾಡ್ತಾರೆ ಹಾಗೆ ಆ ಅನುಭವ ನನಗೆ ಆಕ್ಚುಲಿ ನೀವು ಹೇಳಿದ್ ನಿಜ, ಅದಾಗಿದೆ. ಸುಖೇಶ್ ಶೆಟ್ರು ಆಕ್ಚುಲಿ ನಮ್ಮ ಸ್ಯಾಂಡಲ್ವುಡ್ ಅಂತ ಈಗ ತಗೊಂಡ್ರೆ ಮೋಸ್ಟ್ ವಾಂಟೆಡ್ ಡೈರೆಕ್ಟರ್ ಮುಂದಕ್ಕೆ ಆಗ್ತಾರೆ, ಅದಂತೂ ನಾನಂತೂ ಹೇಳ್ಬಲ್ಲೆ ಒಬ್ಬ ನಟನಾಗಿ. ತುಂಬಾ ಜನರು ದೊಡ್ಡ ದೊಡ್ಡ ಸ್ಟಾರ್ಗಳು ಇವರ ಡೇಟ್ ತಗೊಳ್ಳೋಷ್ಟು ಖಂಡಿತವಾಗೂ ಹತ್ರ ಆಗ್ತಾರೆ, ಅದಂತೂ ನಾನು ಹೇಳ್ಬಲ್ಲೆ. ಯಾಕೆಂತಂದ್ರೆ ಅವರ ಮೈನ್ಯೂಟ್ ಡೀಟೇಲಿಂಗ್ ಇಂದ ಹಿಡಿದು ಈ ಸಿನಿಮಾಗೆ ಅವರು ಕೊಟ್ಟಂತ ಟೈಮ್ ಇದೆಯಲ್ಲ, ಅದು ಮ್ಯಾಚ್ ಮಾಡಕ್ಕಾಗಲ್ಲ, ಅನ್ಮ್ಯಾಚಬಲ್. ಯಾಕೆಂತಂದ್ರೆ ಆಲ್ಮೋಸ್ಟ್ 2.5 ವರ್ಷ, ಅಂದ್ರೆ ಸ್ಕ್ರಿಪ್ಟ್ ಸೇರಿ 3 ವರ್ಷ, ನೀವು 3 ವರ್ಷ ಅಂತಾನೆ ಇಟ್ಕೊಂಡ್ರು ಆ 3 ವರ್ಷದ ಜರ್ನಿಲಿ ಎಲ್ಲೂ ಕೂಡ ಬೇರೆ ಪ್ರಾಜೆಕ್ಟ್ ಮತ್ತೊಂದು ಆತರ ಡಿವಿಯೇಟ್ ಮಾಡ್ಕೊಳ್ದೆ ಕಂಪ್ಲೀಟ್ ಆಗಿ ಡೆಡಿಕೇಟ್ ಮಾಡಿ ನಿರ್ಮಾಪಕರ ಜೊತೆ ಸೇರ್ಕೊಂಡು ಈ ಸಿನಿಮಾನ ಅಚ್ಚುಕಟ್ಟಾಗಿ ಹೊರಗೆ ತಂದಿದ್ದಾರೆ. ಈ ತರ ನಿರ್ದೇಶಕರು ಇದ್ದಾಗ ನಾವು ನಟರಾಗಿ ನಮ್ಗೆ ಆಕ್ಚುಲಿ ನಮ್ಗೆ ತುಂಬಾನೇ ಬರ್ಡನ್ ಕಮ್ಮಿ. ಮಾಡು, ಆಕ್ಟ್ ಮಾಡು, ಅವ್ರು ಹೇಳಿದಷ್ಟು ಮಾಡು, ಹೋಗು, ಈ ತರನೇ ಇರ್ತೀವಿ. ನಮ್ಮನ್ನ ಹಾಗೆ ಹೋದ್ರೆ ಕೆಲಸ ಕರೆಕ್ಟ್ ಆಗಿ ಉಪಯೋಗಿಸ್ಕೊಂಡಿಲ್ಲ ಪೋಸ್ಟ್ ಪ್ರೊಡಕ್ಷನ್ ಇನ್ನೆಲ್ಲೂ. ಯಾಕಂದ್ರೆ ಅವ್ರಿಗಿದ್ದಂತ ಆ ಕ್ಲಾರಿಟಿ ಅಷ್ಟು ಚೆನ್ನಾಗಿತ್ತು ಈ ಸಿನಿಮಾಗೆ. ಅಂಡ್ ವೃದ್ಧಿ ಸ್ಟುಡಿಯೋಸ್ ಅಂತ ನಾನು ಹೇಳಲೇಬೇಕು. ರವಿ ಅವರಾಗಿರ್ಬೋದು, ರಾಕೇಶ್ ಅವರಾಗಿರ್ಬೋದು, ಎಂತ ಪ್ಯಾಷನೆಟ್ ಪ್ರೊಡ್ಯೂಸರ್ಸ್ ಅಂತಂದ್ರೆ ವಿ ಆರ್ ಬ್ಲೆಸ್ಡ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಬಿಕಾಸ್ ಮೊದಲನೇ ಸಿನಿಮಾ ಆದ್ರೂ ನಿಮ್ಗೆಲ್ಲೂ ಸಿನಿಮಾ ನೋಡ್ಬೇಕಾದ್ರೆ ಅನ್ಸಲ್ಲ ಯಾವ್ದಕ್ಕೂ ಕಮ್ಮಿ ಮಾಡಿದ್ದಾರೆ ಇವರು, ಸುಮ್ನೆ ಎಲ್ಲೆಲ್ಲೋ ಜುಗ್ತನ ಮಾಡಿದ್ದಾರೆ ಅಂತ ಎಲ್ಲೂ ಅನ್ಸಲ್ಲ ನಿಮ್ಗೆ. ಏನ್ ಬೇಕು ಆ 2.5 ವರ್ಷದ ಫಸ್ಟ್ ಇಟ್ಕೊಂಡಿದ್ದೆ ಪೇಷನ್ಸ್. ತುಂಬಾ ಜನ ಏನ್ ಮಾಡ್ತಾರೆ, ಸಿನಿಮಾ ಆದ ತಕ್ಷಣ ರಿಲೀಸ್ ಮಾಡ್ಬಿಡ್ಬೇಕು ಅಷ್ಟೇ. ಯಾಕೆಂತಂದ್ರೆ ವ್ಯವಹಾರ, ಎಸ್ ಇದು ಬಿಸ್ನೆಸ್ಸೇ, ಇಲ್ಲ ಅಂತ ಹೇಳಲ್ಲ. ಫಸ್ಟ್ ಬರೋದೇ ಬಿಸ್ನೆಸ್, ಆಮೇಲೆ ಮತ್ತೊಂದು ಇನ್ನೊಂದು ಅಂತ ಒಂದು ಎಮೋಷನಲ್ ಆದಂತ ಒಂದು ಕಂಟೆಂಟ್ ಆಚೆ ಬರುತ್ತೆ. ಬಿಸ್ನೆಸ್ ಇಲ್ದೆ ಇಲ್ಲಿ ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ ಯಾವ ಪ್ರೊಡ್ಯೂಸರ್ ಇಲ್ಲಿ ಕಳ್ಕೊಳಕ್ಕೆ ಅಂತ ಯಾರು ಬರೋದೇ ಇಲ್ಲ. ಬಟ್ ಬರೋನು ಕೂಡ ದುಡ್ಡು ಹಾಕ್ಬೇಕಾದ್ರೆ ಒಂದೊಂದು ರೂಪಾಯಿದು ವಾಪಸ್ ತೆಗಿಯೋದು ಹೆಂಗ್ ನೋಡ್ತಾನೋ ಅದೇ ತರ ಪ್ರೇಕ್ಷಕರಿಗೆ ನನ್ನ ಕಡೆಯಿಂದ ನಾವು ದುಡ್ಡು ಹಾಕಿ ಏನ್ ಕೊಟ್ವಿ ಅನ್ನೋದು ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಈಗಿನ ಟೈಮ್ ನಲ್ಲಿ ತುಂಬಾ ಸಿನಿಮಾಗಳು ಬರ್ತಾ ಇದಾವೆ ಕನ್ನಡದಲ್ಲಿ. ನಾನು ಇದನ್ನ ಹೇಳ್ಬೇಕು, ಏನು ಹಾರ್ಡ್ಲಿ 290 ಸಿನಿಮಾಸ್ ಅಂತ ಬಂದಾಗ ಅದರಲ್ಲಿ ನಮ್ಮ ಕನ್ನಡದಲ್ಲಿ ಹಿಟ್ ಅಂತ ಬಂದ್ರೆ ಅಥವಾ ಎವರೇಜ್ ಹಿಟ್ ಅಂತ ಬಂದ್ರೆ ಅಥವಾ ಒಳ್ಳೆ ಟಾಕ್ಸ್ ಅಂತ ಬರೋದೇ ಅಬ್ಬಬ್ಬ ಅಂದ್ರೆ ಒಂದು 6 ಇಂದ 7 ಸಿನಿಮಾ ಇಡೀ ವರ್ಷದಲ್ಲಿ. ಅಂದ್ರೆ ನಮ್ಮಲ್ಲಿರುವಂತ ಬರವಣಿಗೆ ಕೆಟ್ಟದಾಗಿದ್ಯಾ, ಡೈರೆಕ್ಷನ್ ಕೆಟ್ಟದಾಗಿದ್ಯಾ, ಅಥವಾ ಪ್ರೊಡಕ್ಷನ್ ವ್ಯಾಲ್ಯೂನೇ ಕೆಟ್ಟದಾಗಿದ್ಯಾ, ಅಥವಾ ಪ್ರೇಕ್ಷಕರೇ ಕೆಟ್ಟದಾಗಿದಾರ ಅನ್ನೋ ಒಂದು ಚಿಂತನೆಗೆ ನಾವು ಒಬ್ಬರ ಮೇಲೆ ಒಬ್ರು ಬ್ಲೇಮ್ ಕೊಟ್ಕೊಂಡು ಹೋಗ್ತೀವಿ. ಪ್ರೇಕ್ಷಕರು ನೋಡಿದ್ರೆ ಸಿನಿಮಾ ತಂಡದ ಮೇಲೆ ಬೈತಾರೆ, ಸಿನಿಮಾ ತಂಡದವ್ರು ನೋಡಿದ್ರೆ ಪ್ರೇಕ್ಷಕರ ಮೇಲೆ ಹೇಳ್ತಾರೆ ನೀವು ಸಿನಿಮಾಗೆ ಬರಲ್ಲ ಅಂತ. ಒಳ್ಳೆ ಕಂಟೆಂಟ್, ಒಳ್ಳೆ ಕ್ವಾಲಿಟಿ ಮೂವಿ ಕೊಟ್ರೆ ಯಾಕೆ ಬರಲ್ಲ ಅಂತ ನಾನು ಕ್ವಶನ್ ಮಾಡ್ತೀನಿ. ಯಾಕಂದ್ರೆ ನಾನು ಕೂಡ ಒಬ್ಬ ಪ್ರೇಕ್ಷಕನಾಗಿ ಒಂದು ಸಿನಿಮಾಗೆ ಆರಾಮಾಗಿ ಹೋಗಿ ಟಿಕೆಟ್ ತಗೊಂಡು ಹೋಗಿ ಕೂತ್ಕೊಳ್ಳುವಂತ ಒಬ್ಬ ಪ್ರೇಕ್ಷಕ ನಾನು. ಆಮೇಲೆ ನಾನು ನಟ, ನಿರ್ದೇಶಕ, ಮತ್ತೊಂದು ಮಗದೊಂದು ಅದು ನೆಕ್ಸ್ಟ್ ಬರುತ್ತೆ. ಯಾಕಂದ್ರೆ ನಾವು ಆಡಿಯನ್ ಆಗ್ಬೇಕು ಮೊದಲನೇದಾಗಿ ಸಿನಿಮಾ ಮಾಡ್ಬೇಕು ಅಂತಂದಾಗ. ಯಾಕಂದ್ರೆ ಜನರ ಪಲ್ಸ್ ನಮಗ್ ಫಸ್ಟ್ ಗೊತ್ತಾಗ್ಬೇಕು. ಬಿಕಾಸ್ ನಾವು ಪ್ರೇಕ್ಷಕರೇ, ನಾವೇ ಪ್ರೇಕ್ಷಕರಾಗಿ ನಾವೊಂದು ಸಿನಿಮಾ ಮಾಡಿದಾಗ ಅದ್ಭುತವಾದಂತ ಸಿನಿಮಾ ಕೊಡಕ್ ಆಗದೆ ಇದ್ರು ಜನ ಮೆಚ್ಚುವಂತ ಒಂದು ಸಿನಿಮಾ, ಜನ ಇಷ್ಟಪಡುವಂತ ಸಿನಿಮಾ, ಜನಕ್ಕೆ ತುಂಬಾ ನೆನಪಿಟ್ಕೊಳ್ಳುವಂತ, ಅಂದ್ರೆ ತುಂಬಾ ಹೊತ್ತು ಅನ್ನೋದಕ್ಕಿಂತ ತುಂಬಾ ಒಂದು ಟೈಮ್ ಈ ಪೀಟರ್ ಅಂತ ಕೇಳಿದಾಗ ಆ ಸಿನಿಮಾನ ಅದ್ಭುತ ಗುರು ಅನ್ನೋ ತರ ಆಕ್ಚುಲಿ ಒಂದು ಮಾತು ಬಂದ್ಬಿಟ್ರೆ ನಮ್ಮ ಕೆಲಸ ಅಲ್ಲಿಗೆ ಪರಿಪೂರ್ಣ. ಈ ತರ ನಾನು ಅನ್ಕೊಂಡು ಒಂದು ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ವಿ. ಒಂದು ಸಿನಿಮಾ ಮಾಡಿದ್ರೆ ಈ ಕ್ವಾಲಿಟಿ ಇಟ್ಕೊಂಡು ಮಾಡ್ಬೇಕು ಅಂತ. ಅಂಡ್ ಪೀಟರ್ ವಿಚಾರಕ್ಕೆ ಬರ್ತೀನಿ. ಇನ್ನು ಪೀಟರ್ ಅಂತ ಬಂದಾಗ ನಾನು ಪೀಟರ್ಗೆ ಪ್ರಿಪೇರ್ಡ್ ಆಗಿದ್ದು ಪ್ರತಿಯೊಂದು ಕೂಡ ಅದೊಂದು ಬ್ಯೂಟಿಫುಲ್ ಜರ್ನಿ. ಇಲ್ಲಿ ಪೀಟರ್ ರಾಕ್ಷಸನೂ ಹೌದು, ರಕ್ಷಕನೂ ಹೌದು. ಯಾಕೆಂತಂದ್ರೆ ಅವನ ಒಂದು ಲೈಫ್ ಅಲ್ಲಿ ಅವನ ಒಂದು ಕ್ಯಾರೆಕ್ಟರ್ ಅಂತ ಬಂದಾಗ ಚಂಡೆ ಅನ್ನೋದು ತುಂಬಾ ಮ್ಯಾಟರ್ ಆಗುತ್ತೆ ಅವನ ಲೈಫ್ ಅಲ್ಲಿ. ಅದರ ರಕ್ಷಣೆಗೋಸ್ಕರ ಅವ್ನು ನಿಂತ್ಕೊಂಡ್ರೆ ಇನ್ನೊಂದು ಪರ್ಸನಲ್ ಲೈಫ್ ಅಂತ ಬರುತ್ತೆ, ಅದಕ್ಕೆ ಅವನು ರಾಕ್ಷಸನಾಗ್ತಾನೆ. ಅದು ಯಾವ ತರ ಏನು ಎತ್ತ ಅಂತ ನೀವೇ ಥಿಯೇಟರ್ ನೋಡಿ ಆ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು. ಯಾಕಂದ್ರೆ ಬ್ಯೂಟಿಫುಲ್ ಆದಂತ ಸ್ಕ್ರೀನ್ ಪ್ಲೇ, ಎಲ್ಲೂ ಕೂಡ ಆ ಒಂದು ಗ್ರಿಪ್ ಇಲ್ದೆ ಸುಮ್ನೆ ಸಾದಾ ಸಗಟವಾಗಿ ಸಾಂಗ್ ಹಾಕಿ ಫೈಟ್ ಹಾಕಿ ಸುಮ್ನೆ ಏನೋ ಒಂದು ಬಿಲ್ಡಪ್ ಡೈಲಾಗ್ಸ್ ಗಳು ಹಾಕಿ ಯಾವುದು ಗಿಮಿಕ್ ಈ ಸಿನಿಮಾದಲ್ಲಿ ಇಲ್ಲ. ಇಲ್ಲಿ ಆಗೋದು ಬರೀ ಮ್ಯಾಜಿಕ್ ಅಷ್ಟೇನೆ. ಥಿಯೇಟರ್ ಇಂದ ಹೊರಗೆ ಬರ್ಬೇಕಾದ್ರೆ ಶೆಟ್ರ್ ಹೇಳಿದ್ರು ಎದ್ದು ಹೋಗ್ತಾರೆ ಅಂತ, ಎದ್ದು ಹೋಗೋದ್ರ ಜೊತೆಗೆ
ಪೀಟರ್ನ ಕರ್ಕೊಂಡು ಹೋಗ್ತಾರೆ. ತುಂಬಾ ಹೊತ್ತು ಆ ಪೀಟರ್ ಕಾಡ್ತಾನೆ ಪ್ರತಿಯೊಬ್ಬರಿಗೂ ಕೂಡ. ದುಡ್ಡು ಕೊಟ್ಟು ಬರುವಂತ ಪ್ರತಿಯೊಬ್ಬ ಆಡಿಯನ್ ತುಂಬಾ ಏನು ಹೊಗಳದೆ ಇರ್ಬೋದು, ಬಟ್ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಯಾಕಾದ್ರೂ ಈ ಸಿನಿಮಾಗೆ ಟೈಮ್ ಕೊಟ್ನೋ ಅಂತ ಎಲ್ಲೂ ಕೂಡ ಬೇಜಾರ್ ಮಾಡ್ಕೊಳ್ಳದೆ ಹೋಗ್ತಾರೆ. ಅದಂತೂ ನಾನು 100% ಒಬ್ಬ ನಟನಾಗಿ ಜೊತೆಗೆ ಪ್ರೇಕ್ಷಕನಾಗಿ ಪ್ರಾಮಿಸ್ ಮಾಡಬಲ್ಲೆ. ಯಾಕೆಂತಂದ್ರೆ ಕನ್ನಡ ಇಂಡಸ್ಟ್ರಿಗೆ ಈ ತರ ಸಿನಿಮಾಗಳು ಬೇಕು. ಹೇಳಿದೆ ನಾನು 6-7 ಸಿನಿಮಾಗಳು ಬರ್ತಾ ಇದಾವೆ ವರ್ಷದಲ್ಲಿ ಅಂತ, ಅಂದ್ರೆ ಗುಡ್ ಸಿನಿಮಾಸ್ ಅಂತ ಬಂದಾಗ, ಟಾಕ್ ಅಂತ ಬಂದಾಗ, ಆ 6-7 ಸಿನಿಮಾದಲ್ಲಿ ಪ್ರಾಬಬ್ಲಿ ನಮ್ಮ ಸಿನಿಮಾ ಈ ವರ್ಷದ ಗುಡ್ ಸಿನಿಮಾಸ್ಗಳಲ್ಲಿ ಒಂದಾಗತ್ತೆ. ಅದಂತೂ ನಾನು ಹೇಳ್ಬಾರ್ದು. ಅಂಡ್ ತುಂಬಾ ಜನ ಹೇಳ್ತಾರೆ ಹೊಸಬ್ರು ಅಂತ ಬಂದಾಗ ನೀವು ಹೊಸಬ್ರು ನಿರ್ದೇಶಕರಾಗಿ, ಹೊಸಬ್ರು ನಿರ್ಮಾಪಕರಾಗಿ ಯಾಕೆ ಹೊಸಬ್ರನ್ನೇ ಹಾಕೊಂಡು ಮಾಡ್ಬೇಕು, ಅವ್ರಿಗೆ ಏನು ಒಂದು ಬ್ರ್ಯಾಂಡ್ ವ್ಯಾಲ್ಯೂ ಕ್ರಿಯೇಟ್ ಆಗತ್ತೆ ಮತ್ತೊಂದು ಹಾಗೆ ಅಂತ ತುಂಬಾ ಜನ ಅದನ್ನ ಹೇಳಿದಾರೆ ಕೂಡ ನಮ್ಮ ಸಿನಿಮಾಗೂ ಕೂಡ. ಯಾಕಂದ್ರೆ ಒಂದು ಸಲ ಟೈಟಲ್ ಅನೌನ್ಸ್ ಆದಾಗ, ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿದಾಗ ತುಂಬಾ ಜನ ಹೇಳ್ತಾರೆ ಯಾಕೆ ಯಾಕೆ ಯಾಕೆ. ಎಲ್ಲದಕ್ಕೂ ಯಾಕೆ ಅನ್ನೋ ಕ್ವಶನ್ ಏಪ್ರಿಲ್ 10ನೇ ತಾರೀಕಿಗೆ ಖಂಡಿತವಾಗ್ಲೂ ಸಿಗುತ್ತೆ. ಯಾಕೆಂತಂದ್ರೆ ಯಾರು ಕೂಡ ಹುಡ್ದಾಗಿಂದ ಸ್ಟಾರ್ ಆಗ್ಬೇಕು ಅಥವಾ ಸ್ಟಾರ್ ಆಗಿನೇ ಇಂಡಸ್ಟ್ರಿಗೆ ಬರಲ್ಲ. ನನ್ನ ಜರ್ನಿ ಅಂತ ನೋಡಿದಾಗ ಇಂದಿಗೆ ಒಂದು ನನ್ನ ಸಿನಿ ಜರ್ನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಸೀರಿಯಲ್ ಇಂದ ಅಂತ ಮಾಡಿದ್ರು ಆಲ್ಮೋಸ್ಟ್ 15ರಿಂದ 16 ವರ್ಷ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಇಲ್ಲಿ ಇರೋರು ಕೂಡ ಅಷ್ಟೇನೆ, ಯಾರು ಕೂಡ ಸುಮ್ನೆ ಬಂದ್ಬಿಟ್ಟು ಅಲ್ಲಿ ಸ್ಕ್ರೀನ್ ಅಲ್ಲಿ ನಮ್ಮ ಮುಖ ನಾವು ಕಾಣಿಸ್ಕೊಂಡಿಲ್ಲ. ಅದಕ್ಕೆ ಆದಂತ ಒಂದು ಬ್ಯಾಕ್ ಎಂಡ್ ವರ್ಕ್ಗಳಿದಾವೆ, ಅದಕ್ಕೆ ಆದಂತ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಖಂಡಿತವಾಗ್ಲು ಸಿನಿಮಾಗೆ ಅಂತ ಬಂದಿದ್ದು 2023 ಜನವರಿ 6 ನನ್ನ ಮೊದಲನೇ ಸಿನಿಮಾ ಬಾಲಾಜಿ ಫೋಟೋ ಸ್ಟುಡಿಯೋ ರಿಲೀಸ್ ಆಯ್ತು. ಅದಕ್ಕಿಂತ ಹಿಂದೆ ಹಲವಾರು ಶಾರ್ಟ್ ಫಿಲ್ಮ್ಸ್, ಹಲವಾರು ಟೆಲಿಫಿಲ್ಮ್ಸ್, ಎಷ್ಟು ಪುಟಗಟ್ಟಲೆ ಪೇಜ್ಗಳನ್ನ ನಾವು ಗೀಚಿ ಎಕ್ಸ್ಪರಿಮೆಂಟ್ ಗಳನ್ನ ಮಾಡಿ ಈ ಸ್ಟೇಜಿಗೆ ಬಂದು ನಿಂತಿರೋದು. ಸೊ ಅದಕ್ಕೆ ಅದರದೇ ಆದಂತ ಒಂದು ಬೆವರು, ರಕ್ತ. ಸೊ ಹಾಗಾಗಿ ಆಮೇಲೆ ಯಾರು ಕೂಡ ಟಕ್ಕಂತ ಹೀರೋ ಆಗಿ ಮಚ್ಚಿಡ್ಕೊಂಡು ಬೆನ್ನಿಡ್ಕೊಂಡು ಬಂದ್ರೆ ಅವ್ರಿಗೆ ಎಲ್ರು ಬೈತಾರೆ. ಬಟ್ ನಾವು ತುಂಬಾ ಆರಾಮಾಗಿ ನಿಮ್ಮಲ್ಲೇ ಒಬ್ರು ಅನ್ನೋ ಒಂದು ಕ್ಯಾರೆಕ್ಟರ್ನ ಪ್ಲೇ ಮಾಡ್ಕೊಂಡು ಬೇರೆ ಸಿನಿಮಾ ಇಂಡಸ್ಟ್ರಿಗೆ ಹೋಲಿಕೆ ಮಾಡಿದಾಗ ಎಸ್ ನಮ್ಮಲ್ಲೂ ಪೊಟೆನ್ಷಿಯಲ್ ಇದೆ ಅಂತ ತೋರ್ಸಕ್ಕೆ ಬರ್ತಾರೆ. ಸೊ ಹಾಗಾಗಿ ಇಷ್ಟು ಹೇಳಿ ನನ್ನ ಪೀಟರ್ನ ಜರ್ನಿ ಹೀಗಿತ್ತು ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಮಾಧ್ಯಮ ಮಿತ್ರರು ತುಂಬಾ ಚೆನ್ನಾಗಿ ಬರೆದು ನಮ್ಮನ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ. ಡಿಜಿಟಲ್ ಮಾಧ್ಯಮ ಆಗಿರ್ಬೋದು, ಪೇಪರ್ ಆಗಿರ್ಬೋದು, ಅಥವಾ ಟಿವಿ ಆಗಿರ್ಬೋದು. ನಾನು ಹೇಳೋದು ಒಂದೇನೆ, ಬರೀಬೇಕಾದ್ರೆ ಆದಷ್ಟು ಬೇರೆಯವರ ಕಂಟೆಂಟ್ಗಳನ್ನ ನಾನು ಸೇಮ್ ನೋಡ್ತೀನಿ, ಸ್ವಲ್ಪ ಕಾಪಿ ಪೇಸ್ಟ್ ಮಾಡಿ ಬರೀತಾರ ತರ ಕೆಲವೊಂದ್ ಕಡೆ ಅನ್ಸುತ್ತೆ. ಸ್ವಲ್ಪ ಆದಷ್ಟು ನಿಮಗನ್ಸಿದ್ದನ್ನ ದಯವಿಟ್ಟು ಹೈಲೈಟ್ ಮಾಡಿ ಬರೀರಿ. ಯಾಕಂದ್ರೆ ಆಲ್ರೆಡಿ ನೀವು ತುಂಬಾ ಜನರನ್ನ ಹುಟ್ಟಾಕಿ ಸ್ಟಾರ್ಗಳನ್ನ ಮಾಡಿದೀರಾ. ಆ ಪೊಟೆನ್ಶಿಯಲ್ ನಿಮ್ಮ ಪೆನ್ನಿಗೆ, ನಿಮ್ಮ ಬರಹಕ್ಕೆ ಇರುತ್ತೆ. ಅದನ್ನ ನಾವು ಕೂಡ ಬರಹಗಾರರಾಗಿ ಅದನ್ನ ಹೇಳ್ತಾ ಇರೋದು. ದಯವಿಟ್ಟು ಚೆನ್ನಾಗಿ ಬರೀರಿ, ಒಂದ್ ಒಳ್ಳೆ ಸಿನಿಮಾ ಗೆಲ್ಸೋಣ, ಒಳ್ಳೆ ಪ್ರಯತ್ನ ಗೆಲ್ಸೋಣ, ಹಾಗೆ ಸಕ್ಸಸ್ ಮೀಟ್ ಆಗೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.